ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. 2026 ಪರಾಭವ ನಾಮ ಸಂವತ್ಸರ ಯುಗಾದಿಯ ಭವಿಷ್ಯ ಮೀನರಾಶಿಯವರಿಗೆ ಈ ಒಂದು ವರ್ಷ ಎಲ್ಲ ಸಂಕಷ್ಟಗಳನ್ನು ಕಳೆದು ರಾಜಯೋಗವನ್ನು ಕೊಡುತ್ತಾ. ಇದೊಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಮೀನರಾಶಿಯವರ ಭವಿಷ್ಯ. ಹೇಗೆ ರಾಜಯೋಗ ಪ್ರಾಪ್ತಿಯಾಗುತ್ತೆ, ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತಾ, ಮಕ್ಕಳಿಂದ ಅಭಿವೃದ್ಧಿ ಆಗುತ್ತಾ, ಮಕ್ಕಳು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ತರ್ತಾರ, ನಿಮ್ಮಲ್ಲಿರ್ತಕ್ಕಂಥ ಜಡತ್ವ ಹೇಗೆ ದೂರ ಆಗುತ್ತೆ, ರಾಹುಕೇತುಗಳ ಪರಿಣಾಮವನ್ನು ಹೇಗೆ ನಿಭಾಯಿಸ್ಕೋಬಹುದು, ಎಲ್ಲ ಪರಿಹಾರಗಳೊಂದಿಗೆ ನಿಮಗೆ ಯಾವ ವಿಚಾರದಲ್ಲಿ ಮೀನರಾಶಿಯವರಿಗೆ ಅಧಿಕವಾಗಿರ್ತಕ್ಕಂಥ ಲಾಭವಾಗುತ್ತೆ, ಯಾವ ಒಂದು ಮಾರ್ಗದಲ್ಲಿ ನಡೆದರೆ ಮೀನರಾಶಿಯವರಿಗೆ ಫಲಗಳು ಲಭ್ಯವಾಗ್ತಕ್ಕಂಥದ್ದಿರುತ್ತೆ, ಇವೆಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ನಿಮಗೆ ಕೊಡ್ತಾ ಇದ್ದೇನೆ. ತಡ ಮಾಡಬೇಡಿ. ಯಾರು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತ ಕಾಮೆಂಟ್ ಮಾಡಿ. ಪ್ರತಿಯೊಂದು ಕೂಡ ಈಸ್ ಅ ಪ್ರಿಯಾರಿಟಿ ತಗೊಳ್ತಕ್ಕಂಥದ್ದು, ಪ್ರತಿಯೊಬ್ಬರಿಗೂ ಜೆನ್ಯೂನಿಟಿ ಕೊಡ್ತಕ್ಕಂಥದ್ದು ಇರ್ತದೆ. ಇದೊಂದು ಮುಖ್ಯ ಉದ್ದೇಶ. ನಿಮಗೋಸ್ಕರ ನಾವು ಆದಷ್ಟು ಕೂಡ ಎಷ್ಟು ಸನ್ಮಾರ್ಗವನ್ನು ಕೊಡಲಿಕ್ಕೆ ಆಗುತ್ತೋ ಅಷ್ಟು ಕೂಡ ಕೊಡೋಕ್ಕೆ ಸಾಧ್ಯತೆ ಇದೆ, ಕೊಡ್ತೇವೆ. ಸ್ನೇಹಿತರೆ, ಮೀನರಾಶಿ 2026 ಯುಗಾದಿಯ ಭವಿಷ್ಯವನ್ನು ತಗೊಂಡಾಗ ವರ್ಷಾರಂಭದಲ್ಲಿ ಗುರು ಚತುರ್ಥ ಭಾವದಲ್ಲಿ ಗಜಕೇಸರಿ ಯೋಗದೊಂದಿಗೆ ಫಲಗಳನ್ನು ಕೊಡುತ್ತೆ. ರಾಹುವಿನ ಮೇಲೆ ಕೂಡ ಆ ದೃಷ್ಟಿ 9ರ ದೃಷ್ಟಿ ಇದೆ. ಈಗ ಮೀನರಾಶಿಯವರು ಸರ್ವ ಸಂಕಷ್ಟಗಳಿಂದ ಕೂಡಿರ್ತಕ್ಕಂಥ ಸನ್ನಿವೇಶಗಳು ನಾವು ನೋಡ್ತಾ ಇದ್ದೇವೆ. ಲಗ್ನದಲ್ಲೇ ಶನಿ ಇದ್ದಾನೆ, 10 ಮತ್ತು 11ರ ಅಧಿಪತಿ ಆಗಿರ್ತಕ್ಕಂಥದ್ದು. ಹಾಗೆ 11ರ ಅಧಿಪತಿ 12ರ ಅಧಿಪತಿ ಆಗಿರ್ತಕ್ಕಂಥದ್ದು ಶನಿ ಲಗ್ನದಲ್ಲಿ ಸ್ಥಿತ. ನಿಮ್ಮ ಆರೋಗ್ಯ, ನಿಮ್ಮ ಹಣಕಾಸಿನ ವ್ಯವಸ್ಥೆ ಈ ವರ್ಷ ಹೇಗಿರುತ್ತೆ? ವರ್ಷಾರಂಭದ ಗುರುವಾರ ಯುಗಾದಿ ಪ್ರಾರಂಭವಾಗ್ತಕ್ಕಂಥದ್ದು ಇರ್ತದೆ. ಈ ಸಂದರ್ಭದಲ್ಲಿ ಉಚ್ಚ ಶುಕ್ರನೊಟ್ಟಿಗೆ ಶನಿ ಲಗ್ನದಲ್ಲೇ ಇದ್ದಾನೆ. ಮೀನರಾಶಿ ಮೀನ ಲಗ್ನದವರಿಗೆ ಒಂದು ತಿಳ್ಕೊಳ್ಳಿ, ಮಿಶ್ರ ಫಲಗಳು ಖಂಡಿತ ಇದೆ. ಆದರೆ ಒಂದೇ ಒಂದು ಈ ಯೋಗದ ಫಲವಾಗಿ, ರಾಜಯೋಗದ ಫಲವಾಗಿ ಸಮಸ್ಯೆಗಳು, ನಾನಾ ರೀತಿಯಾದಂಥ ಸಮಸ್ಯೆಗಳು ನಿಷ್ಕ್ರಿಯವಾಗಿ ನೀವು ಸಾಂತ್ವನದ ಬದುಕನ್ನು ನಡೆಸ್ತೀರ. ಸಾಧ್ಯ ಹೇಗೆ? ಮೀನರಾಶಿಯವ್ರಿಗೆ ಗುರು ಚತುರ್ಥ ಭಾವದಿಂದ ವಕ್ರತ್ಯಾಗವನ್ನು ಮಾಡಿ ಮಿಥುನ ರಾಶಿಯಲ್ಲಿದ್ದಾನೆ. ಅದೇ ಗುರು ಲಗ್ನಾಧಿಪತಿ ಆಗಿರ್ತಕ್ಕಂಥ ಗುರು ಉಚ್ಚ ರಾಶಿಗೆ ಪ್ರವೇಶ, ಅಂದರೆ ಕಟಕ ರಾಶಿಗೆ ಪ್ರವೇಶವನ್ನು ನೋಡಿದಾಗ ನೋಡಿ, ಒಂದು ನಿಮ್ಮ ಭಾಗ್ಯಸ್ಥಾನವನ್ನು ವೀಕ್ಷಣೆ ಮಾಡುತ್ತೆ ಲಗ್ನದಿಂದ, ಅದೇ ರೀತಿಯಾಗಿ ಲಗ್ನವನ್ನು ಸಹಿತವಾಗಿ ವೀಕ್ಷಣೆಯನ್ನು ಮಾಡುತ್ತೆ, ಅದೇ ರೀತಿಯಾಗಿ ಲಾಭಸ್ಥಾನವನ್ನು ಮಾಡುತ್ತೆ. ಈ 3 ವೀಕ್ಷಣೆ ನಿಮಗೆ ರಾಜಯೋಗವನ್ನು ಕೊಡುತ್ತೆ. ಲಗ್ನಾಧಿಪತಿ ಹಾಗೆ ದಶಮಾಧಿಪತಿ ಆಗಿರತಕ್ಕಂಥದ್ದು ಪಂಚಮ ಸ್ಥಾನ ಮೀನರಾಶಿ, ಮೀನಲಗ್ನ. ಇದೊಂದು ಗ್ರಹ ನಿಮ್ಮನ್ನು ದೈವಿಕವಾಗಿ ವಿಚಾರಗಳಲ್ಲಿ ಪ್ರೇರೇಪಣೆ, ಶುಭವನ್ನು ಕೊಡುತ್ತೆ. ಹಾಗೆ ಪಂಚಮ ಸ್ಥಾನ, ನೀವೆಷ್ಟು ಧರ್ಮ ಮಾರ್ಗದಲ್ಲಿರ್ತೀರೋ, ಯಾಕೆಂದರೆ ಲಗ್ನದಲ್ಲಿ ಶನಿ ಇದ್ದ ಧರ್ಮ ಕರ್ಮಾಧಿಪತಿ ಯೋಗ, ಸೇವಾ ವೃತ್ತಿಗಳು, ಆಧ್ಯಾತ್ಮಿಕವಾಗಿರ್ತಕ್ಕಂಥವ್ರು, ಹಾಗೆ ಈ ಪೌರೋಹಿತ್ಯೆ ಮಾಡ್ತಕ್ಕಂಥವ್ರು, ಹಾಗೆ ಜ್ಯೋತಿಷ್ಯದಲ್ಲಿರ್ತಕ್ಕಂಥವ್ರಿಗೆ ಇದೊಂದು ಅಬಂಡೆಂಟ್ ಆಗಿರ್ತಕ್ಕಂಥ ಕಾಲ. ನೀವು ಏನಾದರೂ ಒಂದು ಕೈ ಎತ್ತಿ ಕೊಡಿ, ಅವ್ರಿಗೆ ಬೇರೆಯವ್ರಿಗೆ ಚಿನ್ನವಾಗಿ ಪರಿಣಾಮವನ್ನು ಬೀರುತ್ತೆ. ಇದು ಗುರುವಿನ ಸನ್ಮಾರ್ಗದಲ್ಲಿ ನಡೀತಕ್ಕಂಥ ಮಾರ್ಗ. ಯಾರು ಮೀನರಾಶಿಯಲ್ಲಿದ್ದರೋ ಹಣಕಾಸಿನ ವ್ಯವಸ್ಥೆ, ಧನಾಧಿಪತಿ ಹಾಗೆ ನವಮಾಧಿಪತಿ ಆಗಿರತಕ್ಕಂಥದ್ದು 12ರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರುತ್ತೆ. ಸರಿಯಾದಂಥ ಮಾರ್ಗದರ್ಶನವನ್ನು ಮೀನರಾಶಿಯವರು ತಗೊಳ್ಳಿ. ಖರ್ಚುಗಳ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಮೀನರಾಶಿಯಲ್ಲಿರ್ತಕ್ಕಂಥವರು ಆಗಿಂದಾಗಿ ಕೆಂಪು ಕಲ್ಸಕ್ಕರೆ ಅಥವಾ ತೊಗರಿ ಬೇಳೆಯನ್ನು ದಾನ ಮಾಡಿ ಖರ್ಚುಗಳ ಪ್ರಮಾಣ ಕಡಿಮೆ ಆಗುತ್ತೆ. ಆದರೆ ಮೀನರಾಶಿಯಲ್ಲಿರ್ತಕ್ಕಂಥವ್ರು ವಿದೇಶ ಪ್ರಯಾಣಕ್ಕೆ ಇಚ್ಛೆಪಟ್ಟಿದ್ದಲ್ಲಿ, ನಾವು ಅಲ್ಲೋಗಿ ಕೆಲಸವನ್ನು ಮಾಡ್ತೀವಿ, ಕೆಲಸದಲ್ಲಿ ದುಡಿತೀವಿ ಅಂತಕ್ಕಂಥವರಾಗಿದ್ದಲ್ಲಿ
ಯಾಕೆಂದರೆ ಆರರ ಅಧಿಪತಿ ಆಗಿರ್ತಕ್ಕಂಥದ್ದು ಲಗ್ನದಲ್ಲಿದ್ದಾನೆ. ಬರ್ತೀನಿ ಆ ವಿಚಾರಕ್ಕೆ. ಉಚ್ಚ ಶುಕ್ರನೊಟ್ಟಿಗಿದ್ದಾನೆ. ಅಫ್ಕೋರ್ಸ್ ನಿಮಗೆ ಈ ಸುಸಂದರ್ಭವನ್ನು ನಾವು ನೋಡಿದಾಗ ವಿದೇಶ ಪ್ರಯಾಣ ಖಂಡಿತವಾಗಿ ಶುಭವನ್ನು ಕೊಡುತ್ತೆ. ಇಲ್ಲಿರ್ತಕ್ಕಂಥ ನಷ್ಟ ಅಲ್ಲಿ ದೂರ ಆಗ್ತದೆ, ಶುಭವಾಗ್ತದೆ. ಧನಾಧಿಪತಿ ಕುಟುಂಬದ ವ್ಯಾಜ್ಯಗಳು ಕೂಡ ಕಾಣಿಸ್ಕೊಡುತ್ತೆ. ಒಂದು ವಿಚಾರ, ಅದಕ್ಕೆ ಪ್ರತಿ ಸತಿ ಹೇಳ್ತಕ್ಕಂಥದ್ದು, ನಾನು ಕೊನೆಯ ಭಾಗದಲ್ಲಿ ಹೇಳ್ತೀನಿ, ಇದೊಂದು ಅನುಗ್ರಹ ನಿಮಗೆ ಶುಭವನ್ನು ಕೊಡುತ್ತೆ. ಮೀನರಾಶಿ ತೃತೀಯಾಧಿಪತಿ ಆಗಿ ಷಷ್ಠಾಧಿಪತಿ ಆಗಿರ್ತಕ್ಕಂಥದ್ದು ಲಗ್ನದಲ್ಲಿದ್ದಾನೆ. ನೀವು ಕ್ರಿಯೇಟಿವ್ ಆಗಿರ್ತಕ್ಕಂಥ ನಾಲೆಡ್ಜ್ ಇಟ್ಕೊಂಡ್ರೆ, ಕ್ರಿಯೇಟಿವಿಟಿ ಅಥವಾ ಏನಾದರೂ ನೀವು ಈ ಒಂದು ಫಿಲಮ್ ಇಂಡಸ್ಟ್ರೀಸಲ್ಲಿ ಅಥವಾ ನೀವೇನಾದರೂ ಒಬ್ಬ ಕ್ರಿಯೇಟಿವ್ ಆಗಿರ್ತಕ್ಕಂಥ ವಿಚಾರದಲ್ಲಿದ್ದೀರಿ ಅಂದಾಗ ಈ ವರ್ಷ ಮೀನರಾಶಿಯವ್ರಿಗೆ ಇದೊಂದು ರಿಸರ್ಚ್ ರಿಲೇಟೆಡ್ ಪೀರಿಯಡ್ ಅಂತ ಕೂಡ ಕರಿತೀವಿ. ಹೊಸ ಆವಿಷ್ಕಾರವನ್ನು ತರ್ತಕ್ಕಂಥದ್ದು ಮೀನರಾಶಿಯವ್ರಿಗಿದ್ದಾವೆ. ತೃತೀಯಾಧಿಪತಿ ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ಲಗ್ನದಲ್ಲಿದ್ದಾನೆ. ಸೊ ಕ್ರಿಯೇಟಿವಿಟಿ, ಸಾಫ್ಟ್ವೇರ್ ಕ್ರಿಯೇಟಿವಿಟಿ, ನಾಲೆಡ್ಜ್, ನೀವೇ ಆಗಿರ್ತಕ್ಕಂಥ ಹೊಸದಾಗಿ, ಅದರಲ್ಲಿ ಶನಿ ಕೂಡ ಇರೋದ್ರಿಂದ ಇನ್ವೆನ್ಷನ್ ಮಾಡ್ಕೊಳ್ತೀರ. ಇಟ್ಸ್ ಇನ್ವೆಂಟಿವ್ ವರ್ಷ ಕೂಡ ಆಗುತ್ತೆ. ನಿಮ್ಮಲ್ಲಿ ಆ ನಾಲೆಡ್ಜ್ ಕೇಪಬಿಲಿಟಿ ಇದೆ, ಅದನ್ನು ಸರಿಯಾಗಂತ ಉಪಯೋಗಿಸ್ಕೊಳ್ಳಿ. ಮೀನರಾಶಿ ಕೆಲವೊಂದು ಲೇಸಿನೆಸ್ ತರ್ಬೋದು ಅಥವಾ ಭಯದ ವಾತಾವರಣ ತರ್ಬೋದು. ಇವೆಲ್ಲ ವಾತಾವರಣವನ್ನು ದೂರ ಇಡಿ. ನೋಡಿ, ಈ ಲಗ್ನದಲ್ಲಿರ್ತಕ್ಕಂಥ ಶುಕ್ರ ನಿಮಗೆ ಕ್ರಿಯೇಟಿವ್ ಆಗಿರ್ತಕ್ಕಂಥ ಮೈಂಡ್ ಕೊಡುತ್ತೆ, ನಾಲೆಡ್ಜ್ ಕೊಡುತ್ತೆ. ಅದನ್ನು ಸರಿಯಾಗಿ ಇಂಟೀರಿಯರ್ ಡೆಕೋರೇಟಿವ್ ಆಗಿರ್ಬೋದು, ಯಾವುದೇ ಡೆಕೋರೇಟಿವ್ ಆಗಿರ್ತಕ್ಕಂಥ ವಿಚಾರಗಳು. ಫಿಲಮ್ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ, ಅಫ್ಕೋರ್ಸ್ ಇಸ್ ಅ ಸ್ಟ್ಯಾಗ್ನೆನ್ಸಿ ಆಫ್ ಫಿಲಮ್ ಆ್ಯಕ್ಟಿಂಗಲ್ಲಿ ಸಿಗ್ತದೆ. ಹಾಗೆ ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು, ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು 12ರ ಸ್ಥಾನದಲ್ಲಿದ್ದಾನೆ. ಅಲ್ಲಿ 12ರ ಸ್ಥಾನ ನಿಮಗೆ ಸ್ವಲ್ಪ ವಿದ್ಯಾಭ್ಯಾಸ, ವ್ಯಾಪಾರದಲ್ಲಿ ಸರಿಯಾದಂಥ ಇದು ಸಿಗೋದಿಲ್ಲ. ಹಣಕಾಸು ವಹಿವಾಟುಗಳು ವ್ಯಾಪಾರದಲ್ಲಿ ಬರ್ತದೆ ಹೋಗುತ್ತೆ ಅಂತಕ್ಕಂಥದ್ದು ಇರ್ತದೆ. ಇದರನ್ನು ಸ್ವಲ್ಪ ಮಟ್ಟಿಗೆ ನೀವು ಆಗಿಂದಾಗೆ ಈ ನಿತ್ಯ ಸುಮಂಗಳಿಯರಿಗೆ ಮಂಗಳ ದ್ರವ್ಯವನ್ನು ಕೊಡಿ. ಆ ವಿದ್ಯಾಭ್ಯಾಸದಲ್ಲಿ ಹಯಗ್ರೀವ ಮಂತ್ರ ಹಾಗೆ ಸರಸ್ವತಿಯ ಮಂತ್ರಗಳನ್ನು ಜಪವನ್ನು ಮಾಡಿ. ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಶುಭತ್ವ ಆಗ್ತಾ ಬರ್ತದೆ. ಆಫ್ಟರ್ ದ ಜೂನ್ ಆದ ನಂತರ ಈ ಯಾರು ವಿದ್ಯಾಭ್ಯಾಸದ ಕೊರತೆಗಳಿದ್ದಾರೋ, ಜ್ಞಾನದ ಕೊರತೆಗಳಿದೆಯೋ, ಗುರುವಿನ ಅನುಗ್ರಹದ ಮೇರೆಗೆ ಇದೆಲ್ಲ ಸ್ವಲ್ಪ ಮಟ್ಟಿಗೆ ನಿಷ್ಕ್ರಿಯವಾಗ್ತದೆ. ದಿಸ್ ಇಸ್ ದ ಯೋಗ ಫಾರ್ ರಾಜಯೋಗ. ಈ ರಾಜಯೋಗದ ತತ್ವದಿಂದ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಜ್ಞಾನ ವೃದ್ಧಿ ಆಗ್ತದೆ. ಬಟ್ ಹಣಕಾಸು ಮಾತ್ರ ಸರಿ ಇರಲ್ಲ. ನಾನು ಈಗಲೇ ಹೇಳ್ಬಿಡ್ತೀರಿ, ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಗುರು ಅನುಗ್ರಹ ರಾಜಯೋಗವಿದ್ದರೂ ಅಬಂಡೆಂಟ್ ನಿಮಗೆ ಹಣಕಾಸು ಸರಿಯಾಗಿರೋದಿಲ್ಲ, ಸರಿಯಾಗಿ ನೋಡ್ಕೋಬೇಕು. ದಾಂಪತ್ಯ ವಿರಸಗಳು, ಕೆಲವೊಂದು ಸಾರಿ ಸಂಗಾತಿಗೋಸ್ಕರ ಖರ್ಚುಗಳು, ವ್ಯಾಪಾರದಲ್ಲಿ ನಷ್ಟಗಳಾಗ್ತಕ್ಕಂಥಿರುತ್ತೆ. ರಾಜಯೋಗದ ಪರಿಣಾಮದಿಂದ ಸರ್ವೈವ್ ಆಗ್ತೀರಿ. ದಿಸ್ ಈಸ್ ದ ಫ್ಯಾಕ್ಟ್ ಆಫ್ ರಾಜಯೋಗ. ಜೊತೆಗೆ ನೋಡಿ, ದಶಮಾಧಿಪತಿ ಆಗಿರ್ತಕ್ಕಂಥದ್ದು ಕೂಡ ಪಂಚಮ ಸ್ಥಾನದಲ್ಲಿದ್ದಾನೆ. ಹೆಸರು, ಕೀರ್ತಿ, ಪ್ರತಿಷ್ಠೆ. ಯಾರು ರಾಜಕೀಯ ಸೇವಾ ಮನೋಭಾವ, ಸೇವಾ ವೃತ್ತಿಗಳಲ್ಲಿರ್ತಕ್ಕಂಥವ್ರಿದ್ದೀರೋ ಮೀನರಾಶಿಯವ್ರಿಗೆ ಇದೊಂದು ಸುಸಂದರ್ಭ. ಇದನ್ನೇ 12ರ ಸ್ಥಾನ ಆ್ಯಕ್ಟಿವೇಟ್ ಆಗುತ್ತೆ. ರಾಜಕೀಯಲ್ಲಿರ್ತಕ್ಕಂಥ ಮೀನರಾಶಿಯವರಿಗೆ ಇದನ್ನು ಎಕ್ಸಲೆಂಟ್ ಪೀರಿಯಡ್. 26 ಯುಗಾದಿಯಿಂದ ಯುಗಾದಿ ಅದ್ಭುತವಾಗಿರ್ತಕ್ಕಂಥ ಒಂದು ಲಾಭ. ಈ ಸದುಪಯೋಗವನ್ನು ಮಾಡ್ಕೊಳ್ಳಿ. ಯಾರು ಸೇವಾ ವೃತ್ತಿ, NRIs, ಮತ್ತೊಂದು ಏನು ವಿಚಾರಗಳಲ್ಲಿದೆಯೋ ಸೇವಾ ವೃತ್ತಿಯ ಮನೋಭಾವದಲ್ಲಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಪ್ರಪಂಚದಲ್ಲಿದ್ದೀರೋ ಮ್ಯಾಕ್ಸಿಮಮ್ ನಿಮಗೆ ಮೀನರಾಶಿಯವರಿಗೆ ಅಬಂಡೆಂಟ್ ಆಗಿರ್ತಕ್ಕಂಥ ಹಣಕಾಸು ಬರುತ್ತೆ. ಅದನ್ನು ಬಟ್ ಇಟ್ಕೊಳ್ಳಲ್ಲ ತಾವು. ಬಂದರೂ ಸಹಿತವಾಗಿ ಈ ಒಂದು ದಶಾಭುಕ್ತಿಗಳಲ್ಲಿ ಗುರು ಇದ್ದಾಗ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೇಪಬಿಲಿಟಿ ನಿಮಗೆ ಬರ್ತದೆ. ಆ ಒಂದು ಸ್ಥಾನದ ಅಷ್ಟು ಅಬಂಡೆಂಟು ಕೂಡ ನೀವು ಸಾರ್ವಜನಿಕವಾಗಿ ಉಪಯೋಗ ಮಾಡ್ತಕ್ಕಂಥದ್ದು ಮೀನರಾಶಿಯವರಿಗೆ ಸಿಗುತ್ತೆ. ಸ್ವಲ್ಪ ಸಾಲಬಾಧೆಯಿಂದ ಕೂಡಿರ್ತಕ್ಕಂಥ ಸಾಧ್ಯತೆಗಳಿದೆ. 6ರ ಅಧಿಪತಿ ಲಗ್ನದಲ್ಲಿದ್ದಾನೆ. ಸ್ವಲ್ಪ ಮಟ್ಟಿಗೆ ಸಾಲಬಾಧೆ ಕಾಡ್ತಕ್ಕಂಥದ್ದು ಮೀನರಾಶಿ. ಹೆಚ್ಚು ಸಾಲವನ್ನು ಮಾಡ್ಕೋಬೇಡಿ. ಸಾಲಬಾಧೆ, ಸ್ವಲ್ಪ ಕೆಲಸದಲ್ಲಿ ಒತ್ತಡ ಇರತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಆದರೆ ಗುರುವಿನ ಒಂದು ದೃಷ್ಟಿಯಿಂದ ಇವೆಲ್ಲ ನಿಷ್ಕ್ರಿಯ ಆಗ್ತದೆ. ನಾಮಸ್ಮರಣೆ, ಗುರು ನಾಮಸ್ಮರಣೆಯನ್ನು ಮಾಡ್ಕೋಬೇಕು. ಲಗ್ನದಲ್ಲಿರ್ತಕ್ಕಂಥ ಶನಿ ಸಾಡೆ ಸಾತಿ ಮತ್ತೊಂದು ವಿಚಾರಗಳನ್ನು ಬಿಟ್ಟುಬಿಡಿ. ಕೇವಲ ಮೀನರಾಶಿಯಲ್ಲಿರ್ತಕ್ಕಂಥವರು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ, ಅದರಲ್ಲೂ ಕೂಡ ಇಡ್ಲಿ ವಡೆಯನ್ನು ಕೊಡಿ. 200% ಇಸ್ ಅ ವೆರಿ ಗುಡ್ ರೆಮಿಡೀಸ್. ಇಡ್ಲಿ ವಡೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ. ಸಾಧ್ಯವಾದರೆ ಮೊಸರು ವಡೆ ದಾನ ಕೊಡ್ತಕ್ಕಂಥದ್ದು ಅಥವಾ ಬಡವರಿಗೆ ಕೊಡ್ತಕ್ಕಂಥದ್ದು ಮಾಡ್ಬೋದು. ಇದು ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳಲ್ಲೊಂದು. ಸಾಧ್ಯವಾದಷ್ಟು ಕೂಡ ಶನಿವಾರಗಳಂದು ಈ ಮೀನರಾಶಿಯಲ್ಲಿರ್ತಕ್ಕಂಥವ್ರು
ಶನಿವಾರ ಸಂಧ್ಯಾ ಸಮಯದಲ್ಲಿ ಎಳ್ಳೆಣ್ಣೆ ದೀಪವನ್ನು ಈ ಹರಳಿ ಮರದ ಬುಡಕ್ಕೆ ಹಚ್ಚಿ ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ. ಈ ವರ್ಷದಲ್ಲಿ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಸಿಗ್ತದೆ. ಆರೋಗ್ಯದಲ್ಲಿ ಕೂಡ ಒಂದಷ್ಟು ನಿಮಗೆ ಸಮಸ್ಯೆಗಳು ದೂರ ಆಗುತ್ತೆ. ಬಟ್ ಮೀನರಾಶಿಯವರಿಗೆ ಧೈರ್ಯವಿದೆ, ನಾನು ಮಾಡ್ತೀನಿ ಅಂತಕ್ಕಂಥ ಕೇಪಬಿಲಿಟಿ ಇದೆ. ಆದರೆ ಗ್ರಹಗಳು ಸಪೋರ್ಟಿವ್ ಆಗಿರತಕ್ಕಂಥದ್ದು ಭಾಳ ಮುಖ್ಯ. ಆಗಿಂದಾಗೆ ನೀವು ಉದ್ದಿನ ಕಾಳನ್ನು 17 ಬುಧವಾರಗಳ ಕಾಲ ಹಸಿರು ವಸ್ತ್ರದಲ್ಲಿ 2 ಬಕ್ಸೆಯಷ್ಟು ಉದ್ದಿನ ಕಾಳನ್ನು ಹಾಕ್ಕೊಳ್ಳಿ. ಅದಕ್ಕೆ ಎಲೆ ಅಡಿಕೆ ದಕ್ಷಿಣ ಇಟ್ಟು ಹರಿತಕ್ಕಂಥ ನೀರಿದ್ದರೆ ಅದರಲ್ಲಿ ವಿಸರ್ಜನೆಯನ್ನು ಮಾಡಿ, ಅಥವಾ ಇಲ್ಲವ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಬನ್ನಿ. ಡಿಸೆಂಬರ್ ಹತ್ತತ್ರ ರಾಹುಕೇತುಗಳ ಬದಲಾವಣೆ. ರಾಹು ಲಾಭಸ್ಥಾನಕ್ಕೆ ಬರ್ತದೆ, ಕೇತು ಪಂಚಮ ಸ್ಥಾನಕ್ಕೆ ಬರುತ್ತೆ. ಇದೊಂದು ವಿಶೇಷವಾಗಿರ್ತಕ್ಕಂಥ ಕಾಂಬಿನೇಷನ್ ನಿಮಗೆ ಸಿಗುತ್ತೆ. ರಾಹು ಲಾಭದಲ್ಲಿ ನಿಮಗೆ ಅಭಿವೃದ್ಧಿಯನ್ನು ಕೊಡುತ್ತೆ. ಹಾಗೆ ರಾಹುವಿನ ಮೇಲೆ ಗುರುವಿನ ದೃಷ್ಟಿ ಕೂಡ ಬೀಳುತ್ತೆ. ಇದೊಂದು ಅಬಂಡೆಂಟ್ ಆಗಿರ್ತಕ್ಕಂಥ ಲಾಭದ ವರ್ಷವಾಗಿ, ರಾಜಯೋಗದ ವರ್ಷವಾಗಿ ನಿಮಗೆ ಪರಿಣಾಮವನ್ನು ಬೀರುತ್ತೆ. ಮೀನರಾಶಿಯವರು ಯಾವುದೇ ವಿಚಾರವನ್ನು ಬಹಳಷ್ಟು ನಿರ್ಧಾರಯುತವಾಗಿ ಮಾಡಿದ್ದೆ ಆದಲ್ಲಿ ಖಂಡಿತವಾಗಿ ಜಯಶೀಲರಾಗ್ತೀರಾ. ಸರಳವಾಗಿರ್ತಕ್ಕಂಥ ಪರಿಹಾರಗಳು, ಸರಳವಾಗಿರ್ತಕ್ಕಂಥ ದಾನಗಳು, ಆಗಿಂದಾಗೆ ನೀವು ಮಾಡ್ತಕ್ಕಂಥ ಕೆಲಸ. ಮೀನರಾಶಿಯಲ್ಲಾಗಿರ್ತಕ್ಕಂಥವ್ರು ಆಗಿಂದಾಗೆ ಗುರುತತ್ವ ಇರ್ತಕ್ಕಂಥ ಸನ್ನಿಧಾನವನ್ನು ಭೇಟಿ ಮಾಡಿ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹಗುರವೇ ನಮಃ ಮಂತ್ರ ಉಚ್ಚಾರಣೆಯನ್ನು ಮಾಡಿ. ಖಂಡಿತವಾಗಿ ನಿಮ್ಮ ಡಿಸೈರ್, ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ಗುರುವಿನ ಅನುಗ್ರಹ, ಮೀನರಾಶಿ ಸಾಧ್ಯವಾದಷ್ಟು ಸಾತ್ವಿಕ ಆಲೋಚನೆ ಇವೆಲ್ಲವೂ ಕೂಡ ಶುಭವನ್ನು ಕೊಡುತ್ತೆ. ಸತ್ಯವಾಗಲೂ ಇದೊಂದು ಒಳ್ಳೆಯ ವರ್ಷವಾಗಿ ಪರಿಣಾಮವನ್ನು ಕೊಡಲಿ, ನಿಮಗೆ ಸದ್ಬುದ್ಧಿಯನ್ನು ಕೊಡಲಿ, ಧಾರ್ಮಿಕವಾಗಿರ್ತಕ್ಕಂಥ ಯೋಜನೆಯನ್ನು ಕೊಡಲಿ, ರಾಜಕೀಯದಲ್ಲಿ ಮೇಲುಗೈ ಸಾಧಿಸಲಿ. ಜೊತೆಗೆ ಮಕ್ಕಳು ಯಾರು ಅಪೇಕ್ಷೆಯನ್ನು ಪಡ್ತಕ್ಕಂಥವ್ರು ಇದ್ದೀರೋ, ಅಂದರೆ ಸಂತಾನದಲ್ಲಿ ಖಂಡಿತವಾಗಿ ನಿರಾಯಾಸವಾಗಿ ಸಂತಾನ ಭಾಗ್ಯ ಸಿಗುತ್ತೆ. ಒಮ್ಮೆ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಸೂಕ್ತ ಪರಿಹಾರಗಳನ್ನು ತಗೊಳ್ಳಿ. ಖಂಡಿತವಾಗಿ ನಿಮಗೆ ಒಂದು ಮಾರ್ಗಸೂಚಿಯಾಗಿ ತುಳಸೀಕರಣ ಇರುತ್ತೆ. ಜೊತೆಗೆ ನೀವಿನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅನೇಕ ಜನಗಳಿಗೆ ಇದನ್ನು ವಿಚಾರವನ್ನು ತಿಳಿಸಿ. ಹಾಗೆ ಕಾಮೆಂಟ್ ಮಾಡಿ, ಖಂಡಿತವಾಗಿ ಲೈಕ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲದಲ್ಲೇ ಇರತಕ್ಕಂಥ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.